ಒಡೀಸ್ ಸ್ಟಾರ್ಟ್ ಏನ್ರ ಸ್ಟಾರ್ಟ್ ಮಾಡೋಣ ಏನು ರೋಲ್ ಮಾಡಿಬಿಟ್ರ ಏನ್ರ ನೀವು ನಮ್ಗೊಂದು ಮಾತು ಹೇಳ್ಬೇಕಲ್ವೇನ್ರ ಅಲ್ಲ ನಮ್ಗೇನು ಮರ್ಯಾದೆ ಇಲ್ವೇನ್ರ ನಮಸ್ಕಾರ ಎಲ್ಲರೂ ಮನೆ ಟಿ ವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಅವಾಗವಾಗ ಇನ್ಫಾರ್ಮೇಷನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ ವೈರಸ್ ಇದು ಉಡೀಸ್. ನೀವು ಟೆನ್ಷನ್ ಆಗಬೇಕಾಗಿಲ್ಲ, ಈ ಕಾರ್ಯಕ್ರಮಕ್ಕೆ ಬರೋರು ಉಡೀಸ್ ಆಗ್ತಾರೆ. ನಮಗೆ ಮಧ್ಯದಲ್ಲಿ ತಿಕ್ಲದ್ಬಿಟ್ಟು ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೋಚಿಗೆದ್ಬಿಟ್ಟು ಟಿ ವಿನೇನಾದರೂ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗಲ್ಲ ನಮಗೇನೆ, ನಿಮಗೇನೆ. ಓಕೆ, ಇವಾಗ ಹೆಡ್ಲೈನ್ಸ್ ಹಾಕೋಣ ಅಂತಂದರೆ ನಮ್ಮ ಹುಡುಗರು ಹೆಡ್ಲೈನ್ಸೇ ಇಟ್ಟಿಲ್ಲ. ಅದು ನಮ್ಮ ಹೊಸ ವರ್ಷದ ಒಂದು ಕೊಡುಗೆ. ಓಕೆ, ಇವತ್ತು ನಮ್ಮ ಸ್ಟುಡಿಯೋಗೆ ಒಬ್ಬರು ಸ್ವಾಮೀಜಿಗಳು ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಬಂದ್ರೇನಪ್ಪ? ಇನ್ನೂ ಬಂದಿಲ್ಲ. ಬರಲಿ ಬಿಟ್ರು, ಆರಾಮಾಗಿ ಬರಲಿ. ಯಾರು ಹೇಳಿ? ರಹಸ್ಯಾನಂದ ಸ್ವಾಮಿಗಳು. ಬರಲಿ ಬಿಟ್ರು, ಆರಾಮಾಗಿ ಬರಲಿ. ಅವರು ಬರ್ತಾ ಬರ್ತಾ ಕಾಳು ಹಾಕ್ಕೊಂಡು ಯಾರ್ಯಾರಿಗೆ ದೀಕ್ಷೆ ಕೊಡಿಸ್ಬೇಕು ಅಂತ ಪಟಾಯಿಸ್ತಾ ಇದ್ದಾರೋ ಏನೋ. ಬರಲಿ ಬಿಡಿ. ಓಕೆ, ಏಯ್ ಬಂದರು ಅಂತ ಕಾಣಿಸುತ್ತೆ ಕಣ್ರೋ, ಕರ್ಕೊಂಬಂದ್ಬಿಡಿ. ಓಕೆ ಪ್ರಜೆಗಳೇ, ಇವಾಗ ನಮ್ಮ ಸ್ಟುಡಿಯೋಗೆ ರಹಸ್ಯವಾಗಿ ರಹಸ್ಯಾನಂದ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವರ ಎಂಟ್ರಿ ಮತ್ತು ಅವರ ಮಾತುಕತೆಯನ್ನು ನೋಡ್ಕೊಂಬನ್ನಿ. ಇದೇ ನಮ್ಮ ರಹಸ್ಯಾನಂದ ಅವಾಂತರ. भजन करे बम्म बम्म ता तैय तैय नक दिनाक नगर दिन भजन करे उदनित नगर दिन दिताम दिताम तोम तै तै नितन दनाम सदा उदनित नगर दिन दिताम दिताम तोम तै तै नितन दनाम सदा उदनित नगर दिन दिताम दिताम तोम तै तै नितन दनाम सदा उदनित नगर दिन दिताम दिताम तोम तै तै नितन दनाम सदा बम्म बम्म ता तैय तैय नक दिनाक नगर दिन भजन करे बम्म बम्म ता तैय तैय नक दिनाक नगर दिन भजन करे उदनित नगर दिन दिताम दिताम तोम तै तै नितन दनाम सदा उदनित नगर दिन दिताम दिताम तोम तै तै नितन दनाम सदा हरि ओम. नाणे लार्ड शिव बोलो श्री रहस्यानंदा की जय. प्रणीत ನನ್ನ ಪ್ರಾಣ ತಿನ್ಬೇಡ, ಎവിടെ ಬಾ. ಪ್ರಣೀತ ಪ್ರಣೀತ ಎവിടെ ಬಾ. ನನಗೆ ಇವತ್ತು ಆನಂದ ಆಗಿದೆ, ತುಂಬ ಮಗದಾನಂದ. ನಾನು ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಟೇಕ್ ಯುವರ್ ಸೀಟ್. ದಿಸ್ ಇಸ್ ಯುವರ್ ಸೀಟ್. ದಿಸ್ ಒನ್? ಯಾ ಯಾ ಯಾ. ಇದು ಸುವರ್ಣ ಅವ್ರು ಕೊಡ್ತಿರೋ ಫ್ರೀ ಸೀಟ್. ಲಿವ್ಸ್ ಯೋಗಿ. ಹರಿ ಓಂ. ನಾನು ಬಾಯ್ಸ್ ಹತ್ರ ಆಮೇಲೆ ಮಾತಾಡ್ತೀನಿ. ನನ್ನ ಮಾತು ಕೇಳ್ಬಿಡಿ ಫಸ್ಟ್, ಆಮೇಲೆ ಮಾತಾಡೋರು ಅಂತ. ಸೊಳ್ಳೆ ಏನಂದ್ರೆ ಹೇಳಿ ಒಂದ. ಅಲ್ಲ, ಬರೋವಾಗೆಲ್ಲ ಹೆಣ್ಮಕ್ಳ ಜೊತೆ ಬರ್ತಿರಲ್ಲ, ಗಂಡು ಮಕ್ಳ ಜೊತೆ ಏನಾದ್ರು ಪ್ರಾಬ್ಲಮ್ಮ? ನನ್ನಿಂದ ಪ್ರಾಬ್ಲಮ್ ಇಲ್ಲ. ನಾನು ಒಬ್ಬನೇ ಬಂದೆ ಬರುವಾಗ. ಅಲ್ಲಿಂದ ಬರುವಾಗ ಅವರು ಒಬ್ಬರೇ ಕೂತಿದ್ರು. ನನ್ನ ಮನಸ್ಸಿಗೆ ತುಂಬ ನೋವಾಯಿತು, ಬೆಕ್ಕು ಮಾಚಿ. ಇಲ್ಲಿವರೆಗೂ ಡ್ರಾಪ್ ತಗೊಂಡೆ ಅವಳದ. ಓಕೆ, ಆಮೇಲೆ ಮಾತಾಡ್ತೀನಿ. ಗಂಡಸ್ರ ಜೊತೆ ನಾನು ಜಾಸ್ತಿ ಮಾತಾಡಿಲ್ಲ. ಇವತ್ತು ಹೊಸ ವರ್ಷ, ಪುದುಸು ವರ್ಷ. ನಾನು ಒಂದು ಕಾಳಿಟ್ಬಿಟ್ಟೆ. ಏನಾಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಏನೀಗ ಖಾಲಿ ಹಾಕಿಟ್ರಿ, ಬೇರೆ ಏನಾರು ಇಡತ್ತಾನೆ ಬೇಯಿಸಿಟ್ಟೂಡ ಅದು. ನನಗೆ ತುಂಬ ಬೇಸರ ಇದೆ. ನನಗೆ 7 ಬಾಯ್ಸ್, ಓನ್ಲಿ 2 ಗರ್ಲ್ಸ್. ದಿಸ್ ಇಸ್ ಟೂ ಬ್ಯಾಡ್. ದಿಸ್ ಇಸ್ ಟೂ ಬ್ಯಾಡ್.
ಕಾನ್ಸ್ಟಿಪೇಷನ್ಗಿನ್ನ ಬೇಡ. ನನಗೆ ತಲೆ ಕೆಟ್ಟರೆ ಮನೆಗೆ ಹೋಗ್ಬಿಡ್ತೀನಿ ನಾನು. ಓಕೆ ನನಗೆ ಭಾವನೆ ಪಕ್ಕ ಕೂತ್ಕೊಳ್ತೀನಿ. ರಾಘು ಪ್ಲೀಸ್ ಸಿಟ್ ದೇರ್. ಏನೀಗ ಸ್ವಾಮಿಗಳೇ ನೋ, ನನಗೆ ಅಲ್ಲಿ ಕೂತ್ಕೊಂಡು ಮಾತಾಡೋ ಅಭ್ಯಾಸ ಇಲ್ಲ, ಸೆಂಟರ್ ಇರಬೇಕು ನನಗೆ. ರಹಸ್ಯಾನಂದ ಸ್ವಾಮಿಗಳೇ ಬೇಡ ಬಿಡಿ, ನಾನು ಜಾಸ್ತಿ ಮಾತಾಡ್ತೇನೆ, ನನ್ನ ರಹಸ್ಯ ಎಲ್ಲ ಬಯಲಾಗಿರ್ತದೆ. ಓಕೆ ಓಕೆ ಭಾವನಾ, ಈಗ ರಹಸ್ಯಾನಂದ ಸ್ವಾಮಿಗಳು ನಮ್ಮ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ. ಹಾಗೆ ಪ್ರಣೀತಾ ಕೂಡ ಜೊತೆ ಆಗಿದ್ದಾರೆ. ವೆಲ್ಕಮ್. ಹೀಗೆ ಸ್ವಾಮಿಗಳೇ ಈ ಕಡೆ, ನಾವೆಲ್ಲ ಈ ಕಡೆ ಇದೀವಿ. ಕ್ಷೇಮವೇ? ನಾನು ಇವತ್ತು ತುಂಬಾ ಕ್ಷೇಮ. ಕೇಳಿದ್ ನಾವು ಈ ಕಡೆ. ನನಗೆ ಏನಂದ್ರೆ ಭಾವನೆ ದೂರ ಆದ್ರೂ ಪರವಾಗಿಲ್ಲ, ದೂರದಿಂದನೇ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗೆ. ಅಲ್ಲ ಹೌದು, ಅದು ಜಗತ್ತಿಗೆ ಗೊತ್ತಿರೋ ವಿಷಯ. ನಿಮ್ಮ ಶಕ್ತಿಯ ಬಗ್ಗೆ ಅಪಾರವಾದಂತ ನಂಬಿಕೆ ಒಂದು ವರ್ಗಕ್ಕಿದೆ. ಆದ್ರೆ ಮಹಿಳೆಯರೇ ಜಾಸ್ತಿ ಜನ ಅನುಯಾಯಿಗಳಿದಾರಲ್ಲ, ಯಾಕೆ ನಿಮ್ಗೆ ಅಂತ? ನೋಡಿ, ನನಗೆ ಈ ತರ ಬಾಯ್ಸ್ಗಳು ಹೆವಿ ಕ್ವಶನ್ಗಳಾಗ್ತಾರೆ. ನಾನು ಕ್ವಶನ್ ಸ್ಮೈಲ್ ಮಾಡಿ. ಟೂತ್ ಪೇಸ್ಟ್ ಯಾವುದು? ನಾನು ಬೇವಿನ ಸೊಪ್ಪು ಕಡ್ಡಿಯಲ್ಲಿ ಉಜ್ತೀನಿ. ಹೆಂಗೆ? ನಾಳೆ ಬೆಳಗ್ಗೆ ನನ್ನ ಆಶ್ರಮಕ್ಕೆ ಬಂದ್ಬಿಡಿ, ನಿಮಗೆ ಒಂದು ಕಾವಿ ರೆಡಿ ಮಾಡಿ ಉಜ್ಜಿಸ್ತೇನೆ. ಬರಕ್ ಬಿಡೋಲ್ವಲ್ಲ, ಬರೀ ಹೆಣ್ಮಕ್ಳು ಇರ್ತಾರಲ್ಲ, ನಮ್ನಲ್ಲಿ ಬಿಡ್ತೀರಾ? ಹುಡುಗರಿಗೆಲ್ಲ ಬಾಗ್ಲಾಗ್ತಿರಲ್ಲ? ಬಾಗ್ಲಾಗ್ತಾರೆ, ನಾವೇನ್ ಮಾಡೋದಲ್ಲೇ? ಅಲ್ಲಿ ಏನು ಗೊತ್ತಾ ಬಾಗ್ಲಾಕದ, ನಾನು ಒಳಗಡೆ ಮಾಡುವಂತ ಕೆಲಸಗಳು ಯಾರಾದ್ರೂ ಹೊರಗಿನವ್ರು ಬಂದು ನೋಡಿ ಕದ್ದು ಬಿಟ್ಟು ತಗೊಂಡೋಗಿ ಬೇರೆ ಆಶ್ರಮ ಮಾಡಿ ಪಕ್ಕದಲ್ಲೇ ನನಗೆ ಕಾಂಪಿಟೇಷನ್ ಕೊಟ್ಬಿಟ್ರೆ, ಓಹೋ ಹಂಗೆ ಎಂತ ದುರಾಲೋಚನೆ ನಿಮ್ದು. ಸಾರಿ, ದುರಾಲೋಚನೆ. ನನಗೆ ಈ ಸಿನಿಮಾದವ್ರು ಇದ್ದಾರೆ, ಸಿನಿಮಾದವರು, ನೀವು ಕಥೆಯನ್ನ ಗೌಪ್ಯವಾಗಿ ತಾನೇ ಮಾಡೋದು, ಎಲ್ಲರಿಗೂ ಮುಂದೆ ಮಾಡ್ತೀರಾ? ಈಗ ಡಾರ್ಲಿಂಗ್ ಸಿನಿಮಾ ರಿಲೀಸ್ ಆಗಿಂತ ಮುಂಚೆ ನೋಡಿ, ಯೋಗಿ ಬಂದು ಸ್ಟುಡಿಯೋಗೆ ಬಂದು ಆ ಸಿನಿಮಾದ ಬಗ್ಗೆ ಎಲ್ಲ ಹೇಳ್ಕೊಂಡ್ರು. ನಾವು ಮುಂದೆನೆ ಮಾಡ್ತಾ ಇದೀವಲ್ಲ. ನಾನು ಅಷ್ಟೇ. ಯಾರು ಇವ್ರನ್ನ ಡಾರ್ಲಿಂಗ್? ಫರ್ ಸಿನಿಮಾ ಹೀರೋಯಿನ್ ಐ ಆಮ್ ಆಸ್ಕಿಂಗ್. ನೀವ್ ಯಾಕೆ ಡಬಲ್ ಮೀನಿಂಗ್ ತಿಳ್ಕೊಳ್ಳೋದು? ಅಲ್ಲ, ಈ ಹುಡುಗರು ಮತ್ತು ಮೀಡಿಯಾದವರು ಕ್ಯಾಮ್ರಾ ಅಂದ್ರೆ ನಿಮ್ಗೆ ಭಯ ಅಲ್ಲ, ಯಾಕೆ ಅಂತ? ಸಿ, ನಾಟ್ ಓನ್ಲಿ ಕ್ಯಾಮ್ರಾ ಮ್ಯಾನ್ಸ್ ಅಂದ್ರು ನಂಗೆ ಭಯ. ಯಾಕೆಂದ್ರೆ 1 ಅಲ್ಲ 2 ಅಲ್ಲ 3 ಅಲ್ಲ 10 ಕ್ಯಾಮರಾ ವೆಚ್ಚಿಟ್ಟು என்னோட ರಹಸ್ಯ ಬಯಲು ಮಾಡಿದೆ. ಅದೆಲ್ಲ ನಿಮಗೆ ಗೊತ್ತಿರೋದು. ಅಂಡ್ ಇನ್ನೊಂದು ನನಗೆ ಅಲರ್ಜಿ ಏನಂದ್ರೆ, ನಾಟ್ ಓನ್ಲಿ ಕ್ಯಾಮ್ರಾ, ಕ್ವಶನ್ಸ್ ಆಲ್ಸೋ ಫಾರ್ ಮೀ ವೆರಿ ಬಿಗ್ ಅಲರ್ಜಿ. ಡೋಂಟ್ ಆಸ್ಕ್ ಕ್ವಶನ್ಸ್. ಮತ್ತೆ ಏನಾದ್ರು ಖುಷಿ ನಿಮಗೆ ಅಂತ? ನನಗೆ ಸಿ, ಯೋಗಿ ಇಸ್ ದೇರ್. ಇಲ್ಲ, ನಾನು ಆಶೀರ್ವಾದ ಮಾಡಿದ ಬೇಡ. ಓಕೆ, ನನಗೆ ಮುಟ್ಟೋದು ತುಂಬಾ ಆಸೆ. ಓಕೆ, ಈಗ ಲೂಸ್ ಅಂತ ಅವ್ರಿಗೆ ಒಂದು ಪಟ್ಟ ಇದೆ. ಯಾರು? ಲೂಸ್ ಮಾತಾ. ಓಕೆ, ಯೋಗಿ ಸ್ವಾಮಿಗಳನ್ನ ಮರ್ಯಾದೆ ಕೊಡ್ತಿದ್ದೀನಿ. ನೋ, ಸಿ, ಎವ್ರಿಬಡಿ ಆರ್ ಸೇಯಿಂಗ್, ನಾಟ್ ಓನ್ಲಿ ಸ್ವಾಮಿ, ಇಡೀ ಕರ್ನಾಟಕ ಪೀಪಲ್ ಆರ್ ಸೇಯಿಂಗ್ ಲೂಸ್ ಮಾತಾ. ಓಕೆ, ನೋಬಡಿ ಕ್ಯಾನ್ ಕ್ವಶನ್ ದಟ್. ವಾಟ್? ಆಸ್ಕ್ ಮೀ, ನೋ ಪ್ರಾಬ್ಲಮ್ ಅಟ್ ಆಲ್. ಓಕೆ, ಇವರ ಒಂದು ನಾಮ ಲೂಸ್ ಅನ್ನೋದನ್ನ ತೆಗೆದಾಕಕ್ಕೆ ಯೋಗಿಗೆ ಯೋಗವನ್ನ ಕೊಡಿಸ್ತೇನೆ. ಬನ್ನಿ ನನ್ನ ಜೊತೆ ಯೋಗವನ್ನ ಮಾಡಿ ನಿಮಗೆ ನಿದ್ರಾವಸ್ಥೆಗೆ ಹೋಗಿ ನಿಮ್ಮ ಜಗತ್ತು ಏನೆಲ್ಲ ಕಾಣಬಹುದು ಅದೆಲ್ಲ ತೋರಿಸ್ತೀನಿ ನಾನು. ಸ್ವರ್ಗ ತೋರಿಸ್ತೀನಿ ನಾನು. ಓಕೆ, ಕುಂತಲ್ಲೇ ನಿಮಗೆ ಒಂದು ಯೋಗವನ್ನ ಹೇಳ್ಕೊಡ್ತೇನೆ. Okay, see, everybody should this yoga. Okay, do. Okay, come on, this is called Kuntali yoga. Come on, do it. Kuntali yoga. Come on, do it, yogi. Come on, yoga barate. Don't do. Come on. ಓಕೆ, ಯೋಗ ಬಂತು ನಮಗೆ. ನನಗೆ ತುಂಬಾ ಇದೆ ಯೋಗ. ಅಬಾಬಾಬಾಬಾಬಾಬಾ, ನಮ್ಮ ರಹಸ್ಯಾನಂದ ಸ್ವಾಮಿಗಳ ಒಂದು ರಹಸ್ಯ ಬಯಲಾಗೋಯ್ತು ನೋಡಿ. ಗಂಡು ಮಕ್ಳ ಹತ್ರ ಜಾಸ್ತಿ ಮಾತಾಡೋದಿಲ್ಲ, ಬರೀ ಹೆಣ್ಣು ಮಕ್ಳ ಹತ್ರನೇ ಮಾತಾಡೋದು. ಇದು ಅವರ ಒಂದು ರಹಸ್ಯ, ಅದು ಕೂಡ ಇವತ್ತು ಬಯಲಾಗೋಯ್ತು. ಇದನ್ನು ನೀವು ಕಣ್ಣಾರೆ ನೋಡಿದ್ದೀರಾ, ಆನಂದ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅವರ ಒಂದು ಆನಂದ ಅನ್ನೋ ಹೆಸರಿಗೆ ಮಹದಾನಂದ ಇವತ್ತು ನಮಗೆ ಆಗ್ತಾ ಇದೆ. ಅವರೆಲ್ಲ ರಹಸ್ಯಗಳು ಬಯಲಾಗ್ತಾ ಇವೆ. ವುಡೀಸ್ನಲ್ಲಿ ಮುಂದೆ ಇದ್ದಿದ್ಯಪ್ಪ. ಹೆಲೋ, ಐ ಮೀನ್ ಲವ್, ಐ ಮೀನ್ ಲೈಫ್. Chanjana, when I'm in live, don't call